ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲೇಡ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಕಾರ್ನರ್ ಇಂಡಿಪೆಂಡೆಂಟ್ ತ್ರಿಪ್ಲೆಕ್ಸ್ ಹೌಸ್ನ ತೋರಿಸ್ಕೊಂಬಂದಿದ್ದೀನಿ. ಸೌತ್ ವೆಸ್ಟು ಕಾರ್ನರು, ಆಂಜನಪುರ 10 ಬ್ಲಾಕು 25/30 ಇರುವಂತಹ ಮನೆ ತೋರಿಸ್ಕೊಂಬಂದಿದ್ದೀನಿ. ಓಕೆ, ಇದು ಸೌತ್ ಫೇಸಲ್ಲಿ ನಿಮಗೆ 30 ಅಡಿ ರಸ್ತೆ ಬರುತ್ತೆ. ವೆಸ್ಟ್ ಫೇಸಲ್ಲಿ 25 ಅಡಿ ರಸ್ತೆ ಸಿಗುತ್ತೆ. ಫ್ರಂಟ್ ಎಲಿವೇಷನ್ನು ಈ ಥರ ಇದೆ. ವೆಸ್ಟ್ ಫೇಸಲ್ಲಿ ಎರಡು ಕಡೆಯೂ ಗೇಟ್ ಇದೆ, ವೆಸ್ಟ್ ಮತ್ತು ಸೌತ್ ಕಡೆ. ವಾಲ್ ಕ್ಲೈನಿಂಗ್ ಎಲ್ಲ ಸ್ಟೋನ್ ವಾಲ್ ಕ್ಲೈನಿಂಗ್ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ಪೇಂಟಿಂಗು ಎರಡು ಕಡೆ ಕೊಟ್ಟಿದ್ದಾರೆ. ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲೇ ಇರುತ್ತೆ. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಇಂಚಾಗಿ ತೋರಿಸ್ತೀನಿ. ಕೊನೆವರೆಗೂ ವೀಡಿಯೋ ನೋಡ್ತಾಯಿರಿ. ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಪ್ರೈಸ್ ಹೇಳ್ತಾ ಇರ್ತೀನಿ. CNC ಕಟ್ಟಿಂಗ್ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ ವಿತ್ ಫಂಡರ್ ಮ್ಯಾಕ್ಸು ಗ್ಲಾಸ್ ಅಟ್ಯಾಚ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫುಲ್ ಪಾರ್ಕಿಂಗ್ ಇದೆ ಇವತ್ತು. ಫ್ಲೋರಿಂಗ್ ಬಂದು ಲಪತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈಂಡಿಂಗು ಮೇಂಟೆನೆನ್ಸ್ ಈಸಿಗೋಸ್ಕರ. ಬೋರ್ವೆಲ್ಲು, ಸಂಪು, ಅಲ್ಲಿ ಗ್ಯಾಸ್ ಪ್ರಾವಿಷನ್ನು, ಎಲೆಕ್ಟ್ರಿಕ್ ಮೀಟರು, 4 ಕಾರ್ಗಳು ನಿಲ್ಲಿಸ್ಕೋಬೋದು. ಓಕೆ, ಈ ಥರ ಇದೆ ಪಾರ್ಕಿಂಗು. POP ಫಾಲ್ ಸೀಲಿಂಗ್ ಎಲ್ಲ ಮಾಡಿ ಸ್ಪಾಟ್ಲೈಟ್ನ ಹಾಕ್ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹೇಳಬೇಕನ್ನೋ ಹಾಗಿದ್ರೆ 3 ಕಡೆಯಿಂದ ನಿಮಗೆ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ಲಿಫ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಗೇಟ್ 2 ಕಡೆ ಇದೆ. ಕಾರ್ ಈ ಕಡೆಯಿಂದ ಪಾಸ್ ಮಾಡಿದರೆ ಆ ಕಡೆ ಔಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಿಮಗೆ ಸ್ಟೇರ್ಕೇಸ್ ಎಲ್ಲ ಲಪತ್ರ ಆ್ಯಂಟಿಸ್ಕಿಡ್ ಗ್ರಾನೈಟು. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಆಗಿರುತ್ತೆ. 6 ಅಡಿ ವೈಡ್ ಇರುವಂತಹ ಸ್ಟೇರ್ಕೇಸು, ತುಂಬ ದೊಡ್ಡದಾಗಿದೆ. ಸೆನ್ಸರ್ ಲೈಟ್ ಕೊಟ್ಟಿರುವಂಥದ್ದು. ಓಕೆ, ಇಲ್ಲಿ ನಮಗೆ 4.5 ಅಡಿ ವೈಡಾಗಿ ಬರುತ್ತೆ. ನಾನು ಇಲ್ಲಿ ಲೈಟ್ ಹಾಕೋದೇ ಮರ್ತೋಯ್ತು, ಬಟ್ ಸೆನ್ಸರ್ ಲೈಟ್ ಇದೆ ವರ್ಕಿಂಗಲ್ಲಿ. ಮನೆ ಒಳಗಡೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಾಲ್ ಸೀಲಿಂಗ್ ಎಲ್ಲ PVC ಹಾಕಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸು. ಲೈಟ್ ಹಾಕೋದು ಮರ್ತೋಯ್ತು, ಸಾರಿ. ನೋಡಿ, ಇದು ಟೀಕುಡ್ ಮೈನ್ ಡೋರು ನಾರ್ತ್ ಫೇಸಲ್ಲಿ ಇರುತ್ತೆ. ವಾಸ್ಗಳೆಲ್ಲ 8 ಇಂಚಸ್. ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು. ಓಕೆ, ಇದು ಹಾಲು. ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ ಕಾಣಿಸ್ತಾ ಇದೆ. ಲುಕ್ ಬಂದಿದೆ, ಒಂದು ತೋರಿಸ್ಕೊಡ್ತೀನಿ ಪ್ರತಿಯೊಂದು. ಇದೊಂದು ಫುಲ್ ಹಾಲು. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಆ ಸೈಡು ನಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಮತ್ತು ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಬಿಗ್ ಡೋರು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತದು. ವಿನಿಯರ್ ಆ್ಯಂಡ್ ರಾಫ್ಟರ್ ಫಾಲ್ ಸೀಲಿಂಗ್ ಹಾಕಿಕೊಟ್ಟಿದ್ದಾರೆ ವಿತ್ POP ಫಾಲ್ ಸೀಲಿಂಗು. CNC ಕಟ್ಟಿಂಗ್ ಎಲ್ಲ ಇದೆ. ಇದೊಂದು ಹಾಲ್ ಆಯಿತಾ. ಈಗ ನಾನು ನಿಮಗೆ ಆ ಬೋರ್ಡ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ಇದೊಂದು ಹಾಲು. TV ಕ್ಯಾಬಿನೆಟ್ ಇಲ್ಲಿದೆಯಲ್ವಾ, ನಾವು L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ನಿಮಗೆ ಗಾಳಿ ಬೆಳಕಲ್ಲಿದೆ ಬರುತ್ತೆ. ಫಾಲ್ ಸೀಲಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೊಂದು ಹಾಲ್ ಆಯಿತು. ಈಗ ಇಲ್ಲಿ TV ಕ್ಯಾಬಿನೆಟ್ ಸೆಂಟರ್, ರಾಫ್ಟರು ಮತ್ತು ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿರುವಂತಹ ವಾಲ್ ಮೌಂಟ್ TV ಕ್ಯಾಬಿನೆಟ್ ಸಿಗುತ್ತೆ. ಈಗ ಇದಾಯಿತು. ಆ ಕಾರ್ನರಲ್ಲಿ ನಿಮಗೆ ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು, ಯುಟಿಲಿಟಿ ಆ್ಯಂಡ್ ಕಾಮನ್ ಟಾಯ್ಲೆಟು ಅಥವಾ ಬಾತ್ರೂಮು. ಕಾರ್ನರ್ ಇರೋದ್ರಿಂದ ವೆಂಟಿಲೇಷನ್ ನೋಡಿ, ಇದು ವೆಸ್ಟ್ ಫೇಸಿಂದ ಸೌತ್ ಫೇಸಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಮತ್ತು ಇದು ಕೌಂಟ್ರು ಹಿಂದ್ಗಡೆ, ಅಂದರೆ ಈ ವಾಲ್ ಹಿಂದ್ಗಡೆ ನಮಗೆ ಒಂದು ಅಡುಗೆ ಮನೆ. ನೋಡಿ, TV ಕ್ಯಾಬಿನೆಟ್ಟು, ಹಾಲ್ ಮಧ್ಯದಲ್ಲಿ ಒಂದು ವಾಲ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಮಗೆ ಒಂದು ಅಡುಗೆ ಮನೆ ಸಿಗುತ್ತೆ. ಪಕ್ಕ ವಾಸ್ತು ಪ್ರಕಾರ ಕಟ್ಟಿರೋದು. L ಶೇಪ್ ಸ್ಲ್ಯಾಬು. ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಿದೆ. ಹ್ಯಾಂಡಲ್ಗಳೆಲ್ಲ ಹಾಕ್ಕೊಡ್ತಾರೆ. ಅಲ್ಲಿ ನಿಮಗೆ ಪ್ಯಾಂಟ್ರಿ ಯೂನಿಟು, ಓವರ್ ಹೆಡ್ ವಾರ್ಡ್ರೋಬರು, ಅಲ್ಲಿ ಗ್ಯಾಸ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಚಿಮ್ನಿ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಅಲ್ಲಿ ಕಟ್ಟಿಂಗ್ ಆಗುತ್ತೆ. ಕಟ್ಟಿಂಗ್ ಆದಮೇಲೆ ನಿಮಗೆ ವಾಷಿಂಗ್ ಏರಿಯಾ ಸಿಗುತ್ತೆ ಮತ್ತು ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಅಲ್ಲಿದೆ.
ನಾವು ಅಡುಗೆ ಮನೆಯಿಂದಲೇ ನಿಂತ್ಕೊಂಡು ಟಿ ವಿನ ವಾಚ್ ಮಾಡ್ಬೋದು, ಹಾಗಾಗಿ ಅದು ಓಪನ್ ಆಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟು. ಇದೊಂದು ಅಡುಗೆ ಮನೆ ಲುಕ್ ಆಯಿತು. ಮತ್ತು ಇಲ್ಲಿ ಒಂದು ಕಾಮನ್ನಾಗಿ ಬಾತ್ರೂಮ್ ಕೊಟ್ಟಿರೋದು ಈ ಫ್ಲೋರಲ್ಲಿ. ಎಲ್ಲ ವಿನಿಯರ್ ಡೋರ್ಗಳು, ಯುರೋಪಾ ಹ್ಯಾಂಡಲ್ಗಳು. ವಾಲ್ಮಾರ್ಟ್ ಕಮೋಡ್ ಸಿಗುತ್ತೆ ನಿಮಗೆ. 2x4 ವೆಟ್ರಿಫಿಟೆಡ್ ಟಾಪ್ ಟು ಬಾಟಮ್ಮು. ಬಾತ್ರೂಮೇ ಇದು. ವೆಂಟಿಲೇಷನ್ಗೆ ವಿಂಡೋ ಎಲ್ಲ ಇದೆ. ಲಪತ್ರ ಫ್ಲೋರಿಂಗು. ಲಿಫ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಪೂಜಾ ರೂಮ್ನ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೂಜಾ ರೂಮ್ನ. ಎದುರುಗಡೆನೂ ಕೂತ್ಕೋಬೋದು, ಪೂಜೆ ಮಾಡ್ಬೇಕಾದ್ರೆ ಒಳಗಡೆನೂ ಕೂತ್ಕೋಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಈ ಬಾತ್ರೂಮ್ ವಾಲ್ ಕೂಡ ವಿನಿಯರ್ ಲ್ಯಾಮಿನೇಷನಲ್ಲಿ ಹೈಲೈಟ್ ಮಾಡಿದ್ದಾರೆ. ಇದಕ್ಕೆ ಟಫನ್ ಗ್ಲಾಸ್ ಬರುತ್ತೆ, ಹಿಚ್ಚಿಂಗ್ ಗ್ಲಾಸು, ಎಲ್ಲ ಟೀ ಕುಡ್ಡು. ನೋಡಿ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು, ಆ ಥರ ಮಾಡಿ ಕೊಟ್ಟಿರುವಂಥದ್ದು. ಫೋಟೋ ಫ್ರೇಮೆಲ್ಲ ಇಡೋದಕ್ಕೆ ಸ್ಲ್ಯಾಬ್ ಬರುತ್ತೆ. ಅಲ್ಲಿ ಸಾಮಗ್ರಿ, ಪೂಜೆ ಸಾಮಗ್ರಿ ಎಲ್ಲ ಇಡೋದಕ್ಕೆ ಸ್ಲೈಡಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ವಿನಿಯರ್ ಲ್ಯಾಮಿನೇಷನ್ನು ಓಮ್. ಇದೊಂದು ಪೂಜಾ ರೂಮು. 4 ಬೆಡ್ರೂಮ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸು, ಲಿಫ್ಟ್ ಪ್ರಾವಿಷನ್ನು, ಟಿ ವಿ ಕ್ಯಾಬಿನೆಟು, ಹಾಲು, ಅಡುಗೆ ಮನೆ. ಓಕೆ, ಈ ಪೂಜಾ ರೂಮ್ ಎದುರುಗಡೆಯಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಡೈನಿಂಗ್ ಹಾಲ್ನ ನಾವಿಲ್ಲಿ ಇಟ್ಕೋಬೋದು. ಚೆನ್ನಾಗಿದೆ. ಓಕೆ, ಫುಲ್ ಕ್ಲಿಯರಿಟಿ ಆಯಿತು ಇಲ್ಲಿಂದು. ತುಂಬ ಚೆನ್ನಾಗಿ ಲಕ್ಸುರಿಯಾಗಿ ಬಂದಿದೆ ಮನೆ. 25ಕ್ಕೆ 30. ಲಿಫ್ಟ್ ಪಕ್ಕ UPS ಪಾಯಿಂಟು ಅಥವಾ ಸ್ಟೋರೇಜ್ ಏನಾದರೂ ನಾವು ಇಟ್ಕೋಬಹುದು. ಈಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಫುಲ್ಲು ಸ್ಟೇರ್ ಕೇಸು ಮತ್ತು ಟೀ ಕುಡ್ ಪಿಲ್ಲರ್ ಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ 12 mm ಅಟ್ಯಾಚ್ ಆಗಿರುತ್ತೆ. ಇಟಾಲಿಯನ್ ಮಾರ್ಬಲ್ಲು ಸ್ಟೇರ್ ಕೇಸು. ಮೇಲಿಂದ ಕೆಳಗಡೆ ಯಾವ ಥರ ಕಾಣಿಸುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ಮನೆ. ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ. ಫಿನಿಶಿಂಗ್ ಫೈನಲ್ ಅವಾಗ ಆಗುತ್ತೆ. ಎದುರುಗಡೆ ಇರೋದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ಚಿಲ್ಡ್ರನ್ ಬೆಡ್ರೂಮು. ಲಿಫ್ಟಲ್ಲಿ ಬರುತ್ತೆ. ಮತ್ತು ಇಲ್ಲಿದ್ದ ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ. ವೆಂಟಿಲೇಷನ್ಗೆ ವಿಂಡೋ ಎಲ್ಲ ಇದೆ. ಫಸ್ಟು ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಟೀ ಕುಡ್ ಡೋರ್ಗಳೆಲ್ಲ. ನೋಡಿ, ಸಾರಿ, ಕಿಂಗ್ ಸೈಜ್ ಕಾಟು. ಫ್ಲೋರಿಂಗ್ ಬಂದು ಗ್ರಾನೈಟು. ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓವರ್ ಹೆಡ್ ವಾರ್ಡ್ರೋಬರು ವಿತ್ ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮಗೆ ಕಾಟ್ ಆಪೋಸಿಟ್ ಟಿ ವಿ ಕ್ಯಾಬಿನೆಟು. ಬಾತ್ರೂಮು. ಇಲ್ಲಿ 2 ವಿಂಡೋ. ಬಾಲ್ಕನಿ ಕೂಡ ಇದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಒಂದು ಸೀಟೌಟು, ಬೇಬಿ ಸೀಟೌಟು, ಬಾಲ್ಕನಿ ಆ ಡೋರ್ ಹಿಂದ್ಗಡೆ ಬರುತ್ತೆ. ಫಸ್ಟ್ ಇದು ಕವರ್ ಮಾಡಿಬಿಡ್ತೀನಿ. ನೋಡಿ, ವೆಂಟಿಲೇಷನ್ ನಮಗೆ 3 ವಿಂಡೋ ಬರುತ್ತೆ. 1, 2, ಇಲ್ಲಿದ್ದ 3ನೇದು. ಫುಲ್ ಇಂಟೀರಿಯರ್ ವರ್ಕ್ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಬಾತ್ರೂಮ್ ಕೂಡ ಇದೆ, ತೋರಿಸ್ಕೊಡ್ತೀನಿ. ನಿಮಗೆ ಇನ್ಬಿಲ್ಟ್ ಪ್ರೊಫೈಲ್ ಲೈಟು ಇದೆ ಡೋರ್ ಒಳಗಡೆ. ಬಾತ್ರೂಮ್. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟಾಪ್ ಟು ಬಾಟಮ್. ಜಾಗರ್ ಫಿಟ್ಟಿಂಗ್ ಎಲ್ಲ ಸಿಗೋದು ನಿಮಗೆ. ಫ್ಲೋರಿಂಗ್ ಒಂದು ಲಪತ್ರ ಗ್ರಾನೈಟ್. ಈ ಬಾತ್ರೂಮಿಂದ ನಿಂತ್ಕೊಂಡು ನೋಡಿದರೆ ಬೆಡ್ರೂಮ್ ಈ ಥರ ಇದೆ. ಓಕೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಕೆಳಗಡೆ ಎಲ್ಲ ಡ್ರಾಯರ್ ಬರುತ್ತೆ, ಅದಕ್ಕೆಲ್ಲ ಹ್ಯಾಂಡಲ್ಗಳು ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರೆಲ್ಲ ಇದೆ. ಒಂದು ಬೇಬಿ ಸೀಟ್ ಥರ. ಈ ಡೋರ್ ಹಿಂದ್ಗಡೆಗೆ ಬಾಲ್ಕನಿ. ಫುಲ್ ವಾಲ್ ಸ್ಟ್ಯಾಂಡಿಂಗು ಗ್ರಾನೈಟ್ ಕೊಟ್ಟಿದ್ದಾರೆ. PVC ಫಾಲ್ ಸೀಲಿಂಗು, ಟಫನ್ ಗ್ಲಾಸು, 12 mm SS ರೈಲಿಂಗ್ಸು. ಫುಲ್ ಡೆವಲಪ್ ಆಗಿರುವಂತಹ ಲೇಔಟ್ ಇದು.
ಚೆನ್ನಾಗಿದೆ. ಓಕೆ, ಡೋರ್ ಹಾಕ್ಕೊಂಡೆ. ಈಗ ನೆಕ್ಸ್ಟು ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಲಿಫ್ಟ್ ಪ್ರಾವಿಷನ್ ಫಸ್ಟು. ಇದು 2ನೇ ಮಾಸ್ಟರ್ ಬೆಡ್ರೂಮು. ಇಲ್ಲೂ ಕೂಡ ನಮಗೆ ಕಿಂಗ್ ಸೈಜ್ ಕಾಟ್ ಇದೆ. ವೆಂಟಿಲೇಷನ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಲ್ವ, ಅಲ್ಲಿದ್ದ ಗಾಳಿ ಬೆಳಕು ಬರುತ್ತೆ. 2 ವಿಂಡೋಗಳಿದ್ದಾವೆ. ಆ 2 ಮಧ್ಯದಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು ಇದು ಟಿ ವಿ ಯೂನಿಟ್ಟು. ನಿಮಗೆ ಆ ಟಿ ವಿ ಯೂನಿಟ್ ಪಕ್ಕದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಎಸ್, ವಾರ್ಡ್ರೋಬರ್ಗಳಿದೆ. ಒಂದು ಹಿಡನ್ ಬೆಡ್ರೂಮ್ ಥರ, ಒಂದು ರೂಮ್ ಥರ ಇದೆ. ನೀವು ಅದು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಬೇಕು ಹಾಗಿದ್ರೆ POP ಆ್ಯಂಡ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರೋಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಲಕ್ಸುರಿಯಾಗಿದೆ ರೂಮ್ ಹತ್ರ. ಸ್ಪೇಷಿಯಸ್ ಜಾಗ ಇದೆ, ಓಡಾಡ್ಬೋದು. ಹಾಗೆ ಅಲ್ಲಿ ಬಾತ್ರೂಮ್, ವಾಲ್ ಮೌಂಟ್ ಕಮೋಡು, 2x4 ಬೆಡ್ ಟೈಲ್ಸು, ಸಿಕ್ಕಾಪಟ್ಟೆ ದೊಡ್ಡದಿದೆ. ಓಕೆ, ಸೆಕೆಂಡ್ ರೂಮ್ ಕಂಪ್ಲೀಟ್ ಆಯಿತು. ನಿಮಗೆ ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಎಲ್ಲ ಸಿಗುತ್ತೆ ಅದರೊಳಗಡೆ. ಇದು ಕೂಡ ತೋರಿಸ್ಬಿಡ್ತೀನಿ. ಇದು ಲಿಫ್ಟ್ ಇದೆಯಲ್ವಾ, ಲಿಫ್ಟ್ ಹಿಂದುಗಡೆ ಉಳಿದಿರೋಂತಹ ಜಾಗನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ, ವಾರ್ಡ್ರೋಬರ್ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ಯೂಟಿಲೈಸ್ ಮಾಡ್ಕೋಬೋದು ಹೇಗೆ ಬೇಕೋ ಹಾಗೆ. ಲಿಫ್ಟ್ ಹಿಂದ್ಗಡೆ ಇರುವಂತಹ ಜಾಗ ಅದು. ಓಕೆ, ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ನೋಡಿ, ವೆಂಟಿಲೇಷನ್ ನಮಗೆ ರೂಮ್ಗಳಲ್ಲಿ ಅಲ್ಲಿ ಬರುತ್ತೆ ಮತ್ತು ಇಲ್ಲಿಂದ ಕೂಡ ಬರುತ್ತೆ. ಹಾಗೆ ಪ್ರೊಫೈಲ್ ಲೈಟ್ ಕಂಟಿನ್ಯೂ ಆಗುತ್ತೆ. ಸ್ಟೇ ಕೇಸ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್. ಆ್ಯಸ್ ಇಟ್ ಈಸ್ ನೀವು ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ರನ್ ಆಗುತ್ತೆ ಬಿಲ್ಡಿಂಗು, ಅಂದರೆ ಕಂಟಿನ್ಯೂಟಿ ಆಗುತ್ತೆ. ಇಂಟೀರಿಯರ್ ವರ್ಕ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಸೇಮ್ ಮಾಸ್ಟರ್ ಬೆಡ್ರೂಮು. ಥರ್ಡ್ ಬೆಡ್ರೂಮ್ ಇದು. ಬೇಬಿ ಸಿಟೌಟು ಮತ್ತು ಒಂದು ಕಿಂಗ್ ಸೈಜ್ ಕಾಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಒಂದು ಟಿ ವಿ ಯೂನಿಟು. ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ ಕಾಟ್. ಇದು ಕಿಂಗ್ ಸೈಜು. ಇನ್ಬಿಲ್ಟ್ ಪ್ರೊಫೈಲ್ ಲೈಟೆಲ್ಲ ಇರುತ್ತೆ. ಇದೊಂದು ಬಾತ್ರೂಮ್. ರೈಟ್, ಇವಾಗ ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಕೆಳಗಡೆ ಡ್ರಾಯರು, ಓವರ್ ಹೆಡ್ ವಾರ್ಡ್ರೋಬರು, ಟಿ ವಿ ಯೂನಿಟ್ ಈ ಕಡೆಯಿಂದ ನೋಡ್ತಾ ಇದ್ದೀರಾ. ಮತ್ತು ಅಲ್ಲಿ ಹಿಂದ್ಗಡೆಗೆ ಬಾಲ್ಕನಿ. 2 ರೂಮ್ಗೂ 2 ಬಾಲ್ಕನಿಗಳು ಬರುತ್ತೆ. ಕಾರ್ನರ್ಗೆ ಆವಾಗಲೇ ಬೆಲೆ ಬರೋದು. ಬಾಲ್ಕನಿಗಳು ಚೆನ್ನಾಗಿದೆ. ಓಕೆ, ನೋಡಿದ್ದೀರಾ ರೂಮ್. ಇನ್ನೊಂದು ಸಲ ಈಗ 4ನೇ ಬೆಡ್ರೂಮ್ ತೋರಿಸ್ತೀನಿ. ಲಿಫ್ಟು ಪ್ರಾವಿಷನ್ ಇಲ್ಲಿರೋದು. ಡೋರ್ಗಳಾಗಲಿ ಹ್ಯಾಂಡಲ್ಗಳಾಗಲಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಟೋಟಲ್ 4 ಬೆಡ್ರೂಮಲ್ಲಿ 3 ಬೆಡ್ರೂಮ್ಗೆ ಕಾಟ್ಗಳು ಕೊಟ್ಟಿದ್ದಾರೆ. ಇದು ಫುಲ್ ಓಪನ್ ಬಿಟ್ಟಿದ್ದೀವಿ. ನಿಮಗೆ ಬೇಕಂದರೆ ಹೇಗೆ ಹಾಗೆ ಮಾಡ್ಕೋಬೋದು. ಮಲ್ಟಿಪರ್ಪಸ್ ರೂಮ್ ಥರ. ವೆಂಟಿಲೇಷನ್ ವಿಂಡೋ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಇದು POP ತುಂಬ ಇಷ್ಟ ಆಯಿತು ನನಗೆ. ಸಿಂಪಲಾಗಿ ಬಂದಿದೆ. ಬಾತ್ರೂಮು. ಇಲ್ಲೂ ಕೂಡ ವಾರ್ಡ್ರೋಬರ್ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಮಂಚ ಒಂದು ಮಿಸ್ಸಿಂಗ್ ಇದೆ, ಅದು ನಿಮ್ಮ ಹತ್ರ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೂಪರ್ ವರ್ಕ್ ಚೆನ್ನಾಗಿ ಬಂದಿದೆ. ಬಿಲ್ಡಿಂಗಿಂದು ದೊಡ್ಡದಾಗಿದೆ. 2030ಗಿಂತ ಯಾರು ಸ್ವಲ್ಪ ದೊಡ್ಡದಾಗಿ ನೋಡ್ತಾ ಇದ್ದೀರೋ ಅವರಿಗೆ ಬೆನಿಫಿಟ್ ಇದು. ಸೇಮ್ ವಾಲ್ ಮೌಂಟ್ ಕಮಾಂಡ್ ಸಿಗುತ್ತೆ. ಜಾಗ್ವಾರ್ ಫಿಟ್ಟಿಂಗ್ ಎಲ್ಲ ಸರಿನಾ. ಈಗ ಟಾಪ್ ಫ್ಲೋರ್ ಕರ್ಕೊಂಡು ಹೋಗ್ತಾಯಿದ್ದೀನಿ.
ಹಾಗೆ ನಮಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಹ್ಯಾಂಡ್ ಗ್ರಾಬರ್ ಎಲ್ಲ ಟೀ ಕುಡ್ ಟಫ್ ಆ್ಯಂಡ್ ಗ್ಲಾಸು 12 mm. ಮೇಲ್ಗಡೆಯಿಂದ ನಿಮಗೆ ಲ್ಯಾಂಡ್ ಮಾರ್ಕ್ ಎಲ್ಲ ಏನಿದೆ ಅಂತ ತೋರಿಸ್ತೀನಿ. ಜಸ್ಟ್ ಒಂದು ಲ್ಯಾಂಡ್ ಮಾರ್ಕ್ ಸಾಕಿದ್ದಕ್ಕೆ ನನಗೆ ಕೇಳೋದೇ ಇಲ್ಲ, ನೀವೇ ಡೈರೆಕ್ಟಾಗಿ ಬರ್ತೀರಾ. ನೋಡಿ, ಸೇಫ್ಟಿಗೆ MS ಡೋರ್ ಕೊಟ್ಟಿದ್ದಾರೆ. ಇದೊಂದು ದೊಡ್ಡದಾಗಿ ಹೆಡ್ರೂಮ್ ಇದೆ. ಫ್ಲೋರಿಂಗ್ ಇಲ್ಲೂ ಗ್ರಾನೈಟು. UPVC ಸ್ಲೈಡಿಂಗ್ ವಿಂಡೋ ಹಾಕಿದ್ದಾರೆ. ಇಲ್ಲೂ ನಾವು ಗೋಡೆ ಕಟ್ಕೊಂಡ್ರೆ ರೂಮೇ ಆಗೋಯ್ತು. ಇದು ಕೂಡ ಫ್ಯೂಚರಲ್ಲಿ ಬೇಕಾದ್ರೆ ಮಾಡ್ಕೋಬೋದು, 5ನೇ ರೂಮ್ ಥರ ಮಾಡ್ಕೋಬೋದು. ಆ್ಯಂಟಿಸ್ಕಿಟ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಏರಿಯಾ, ಅಲ್ಲಿ ವಾಷಿಂಗ್ ಮೆಷಿನ್ ಬಿಟ್ಟು ಲಿಫ್ಟ್ ಮೇಂಟೆನೆನ್ಸ್ ರೂಮು ಅಲ್ಲಿ ಒಳಗಡೆನೇ ಬರುತ್ತೆ. ಲ್ಯಾಂಡ್ ಮಾರ್ಕ್ ದಯಾನಂದ ಸಾಗರ್ ಸ್ಕೂಲ್. ಇದಿಷ್ಟೇ ಸಾಕು. ಫುಲ್ ಡೆವಲಪ್ ಆಗಿದೆ ಏರಿಯಾ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋ ಬಿಲ್ಡಿಂಗ್ ನಾರ್ತ್ ಈಸ್ಟ್ ಕಾರ್ನರ್, ಅದು ಕೂಡ ಸೇಲ್ಗಿದೆ. ಇದು ನೋಡೋಕೆ ಬಂದರೆ ಅದು ಮತ್ತು ಇದು ಕೂಡ ಸೇಲ್ಗೆನೇ ಇರೋದು. 3 ಬಿಲ್ಡಿಂಗ್ ನೋಡ್ಬೋದು. 25ಕ್ಕೆ 30, ಇದು ನಾನು ತೋರಿಸ್ತಾ ಇರೋದು ಈಗ 25ಕ್ಕೆ 30, ಅದು 25ಕ್ಕೆ 40. ಸರಿ, ಹಾಗಾದರೆ ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು ಅಂಜನಾಪುರ 10th ಬ್ಲಾಕು, ಸೌತ್ ವೆಸ್ಟ್ ಕಾರ್ನರು, 25/30 BDA. ಆಸ್ಕಿಂಗ್ ಪ್ರೈಸು 2 CR 65 lakhs, 2,65,00,000. ನೆಗೋಷಿಯಬಲ್ ಇದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ಮನೆ ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.